ನಾವು ಆ ತೀರ್ಥಗಳು ಈ ತೀರ್ಥಗಳಂತ ಹೋಗ್ತೀವಲ್ಲ, ಅವು ತೀರ್ಥಗಳ ಅಲ್ಲಂತಲ್ಲ. ಅಲ್ಲಮ್ಮ ಅಂತಾನೆ ಕುಡಿಯುವ ನೀರೇ ತೀರ್ಥ. ಈ ನೆಲದ ಕವಿ ಕಾವ್ಯಾನಂದ ಹೇಳ್ತಾನೆ. ಬರೇ ಹೊರಗಿರೋ ಅಷ್ಟೇ ತೀರ್ಥಗಳಂತ ತಿಳ್ಕೋಬೇಡೋ, ಈ ಪ್ರಕೃತಿ ನಿನ್ನ ಕಣ್ಣೆದುರಿಗಿರುವ ನೀರು. ಕುಡಿಯುವ ನೀರೇ ತೀರ್ಥ, ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಶ್ರಮದ ಬೆವರೇ ಸ್ನಾನ ದುಡಿತದ ಹಾಡೆ ಮಂತ್ರ ನಿನಾದವು. ತೀರ್ಥ ತೀರ್ಥ ಅಂತಂದ್ರೆ ಎಲ್ಲೋ ಒಂದು ಕಡೆ ಕೃಷ್ಣೆ, ಒಂದು ಮಲಪ್ರಭೆ, ಎರಡು ಕೂಡುವ ಸ್ಥಳ ಅಷ್ಟೇ ಅದು ತೀರ್ಥ. ಕೂಡಲ ಸಂಗಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನೇ ಕಷ್ಟಪಟ್ಟು ದುಡಿಯುವಾಗ ನಿನ್ನ ಬೆವರ ಹನಿಗಳು ಯಾವ ನೆಲಕ್ಕೆ ಬೀಳ್ತವಲ್ಲ, ಕೃಷ್ಣ ಮಲಪ್ರಭೆ ಕೂಡುವ ಸ್ಥಳ ಕೂಡಲ ಸಂಗಮ ಅಷ್ಟೇ ಅಲ್ಲ. ನೀನು ಕಾಯಕದಿಂದ ದುಡಿಯುವಾಗ ನಿನ್ನ ಶ್ರಮದ ಬೆವರಿನ ಹನಿ ಯಾವ ನೆಲಕ್ಕೆ ಬೀಳ್ತವಲ್ಲ, ನಿನ್ನ ಬೆವರ ಹನಿ ನೆಲ ಕೂಡುವ ಸ್ಥಳ ಅದು ಸಾಕ್ಷಾತ್ ಕೂಡಲ ಸಂಗಮ. ಇದು ಅದು ಕೂಡಲ ಸಂಗಮ ಅಲ್ಲೇನು.